Welcome to Hiramand classes. Today we shall study about 1.1 Be the Best. Here this poem is written by Douglas Moller, Be the Best. So I will show you the poem and I recite myself, means I read myself. Okay students, please listen me. Okay, I will show you. Okay, listen carefully dear students. Be the best. Be the best. First stanza. Be the best. If you can't be a pine on the top of the hill, be a scrub on the valley, but be the best little scrub by the side of the rill. Be a bush if you can't be a tree. So, I will read second stanza. If you can't be a bush, be a bit of the grass, and some highway happier make. If you are a muskie, then just be a bass, but the loveliest bass in the lake. Third stanza I will read. We can't all the captains, we have got to be crew. There's something for all of us here. There's big work to do, and there's lesser to do, and that task you must do is the near. Okay, last stanza I will read. If you can't be a highway, then just be a trail. If you can't be the sun, be a star. It isn't by size that you win or you fail. Be the best of whatever you are. Okay? Dear students, we shall see the first poem, first stanza. What the Douglas Moller expressed his views in the first stanza. Be the best. If you can't be a pine on the top of the hill. Means here, in Kannada I will tell you, ನೀನು ಒಬ್ಬ ಸರ್ವೋತ್ತಮ ವ್ಯಕ್ತಿಯಾಗು. ಇಫ್ ಯು ಕಾಂಟ್ ಬಿ ಎ ಪೈನ್ ಆನ್ ದ ಟಾಪ್ ಆಫ್ ದ ಹಿಲ್, ಒಂದು ಎತ್ತರವಾದಂತಹ ಪರ್ವತದಲ್ಲಿ ಸರಳವಾಗಿ ಎತ್ತರವಾಗಿರ್ತಕ್ಕಂಥ ಪೈನ್ ವೃಕ್ಷ ಆಗದೇ ಇರಬಹುದು. ಆದರೆ ಬಿ ಎ ಸ್ಕ್ರಬ್ ಇನ್ ದ ವ್ಯಾಲಿ, ಒಂದು ಕೊಳ್ಳದಲ್ಲಿರ್ತಕ್ಕಂತಹ ಚಿಕ್ಕದಾದ ಹುಲ್ಲು ಆಗು ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಅದೇ ರೀತಿಯಾಗಿ ದ ಬೆಸ್ಟ್ ಲಿಟಲ್ ಸ್ಕ್ರಬ್ ಬೈ ದ ಸೈಡ್ ಆಫ್ ದ ರಿಲ್, ಬಿ ಎ ಬುಷ್ ಇಫ್ ಯು ಕಾಂಟ್ ಬಿ ಎ ಟ್ರೀ. ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ದ ಬೆಸ್ಟ್ ಲಿಟಲ್ ಸ್ಕ್ರಬ್ ಇನ್ ದ ಸೈಡ್ ಆಫ್ ದ ರಿಲ್, ಇನ್ನು ನೀರಿನ ಪ್ರವಾಹದ ಸುತ್ತಲೂ ಇರತಕ್ಕಂತಹ ಹುಲ್ಲು ಆಗು. ಹಾಗೂ ಮತ್ತೆ ಬಿ ಎ ಬುಷ್ ಇಫ್ ಯು ಕಾಂಟ್ ಬಿ ಎ ಟ್ರೀ, ಒಂದು ಎತ್ತರವಾದ ಮರವ ಆಗದೇ ಇರಬಹುದು, ಆದರೆ ಒಂದು ಕಂಟಿಯಾದರೂ ಆಗುವಂತಕ್ಕಂಥ ವಿಚಾರವನ್ನ ಈ ಒಂದನೇ ಸ್ಟಾಂಜಾದಲ್ಲಿ ಪದ್ಯದಲ್ಲಿ ಕವಿ ಡಗ್ಲಾಸ್ ಮೊಲಕ್ ಅವರು ವ್ಯಕ್ತಪಡಿಸಿದ್ದಾರೆ. ದೆನ್ ವಿ ವಿಲ್ ಗೋ ಟು ದಿ ಸೆಕೆಂಡ್ ಸ್ಟಾಂಜಾ. ಇಫ್ ಯು ಕಾಂಟ್ ಬಿ ಎ ಬುಷ್, ಬಿ ಎ ಬಿಟ್ ಆಫ್ ದ ಗ್ರಾಸ್, and some highway happier make. Means ಒಂದು ಕಂಟಿಯೂ ಕೂಡ ನಿನಗೆ ಆಗುವುದು ಆಗಲಿಲ್ಲವಾದರೂ ಒಂದು ಹುಲ್ಲು ಆದರೂ ಆಗುವುದು. ಇಫ್ ಯು ಕಾಂಟ್ ಬಿ ಎ ಬುಷ್, ಯು ಕ್ಯಾನ್ ಬಿ ಎ ಗ್ರಾಸ್, ಅಂಡ್ ಸಮ್ ಹೈವೇ ಹ್ಯಾಪಿಯರ್ ಮೇಕ್. ಇನ್ನು ಹುಲ್ಲಿನ ಉಪಯೋಗ ಏನು? ವೆನ್ ವಿ ಆರ್ ಟ್ರಾವೆಲಿಂಗ್ ಆನ್ ದ highway, besides the highway, if there will be a green grass, the tourist will be very happy. That's why the Moller told, be a grass. Okay? And if you are a muskie, then just be a bass, but the loveliest bass in the lake. ಈ ನೀರಿನ ಕೊಳದಲ್ಲಿರ್ತಕ್ಕಂಥ ಒಂದು ಮೀನು ಆದರೂ ಆಗುವುದು. Why? ಬಟ್ ದ ಲವ್ಲಿಯೆಸ್ಟ್ ಬಾಸ್ ಇನ್ ದ ಲೇಕ್, ಆ ಸರೋವರ ಸುಂದರವಾಗಿ ಕಾಣಿಸುತ್ತದೆ. ಮೀನ್ಸ್ ದ ಡಗ್ಲಾಸ್ ಮಾಲರ್ ಸೆಡ್, if you be a muskie or bass in the lake, it will be increase the ಬ್ಯೂಟಿ ಆಫ್ ದ ನೇಚರ್, ನಿಸರ್ಗದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ.
ಅದೇ ರೀತಿಯಾಗಿ ಥರ್ಡ್ ಸ್ಟಾಂಡ, ವಿ ಕಾಂಟ್ ಆಲ್ ಬಿ ಕ್ಯಾಪ್ಟನ್ಸ್, ವಿ ಹ್ಯಾವ್ ಗಾಟ್ ಟು ಬಿ ಕ್ರ್ಯೂ. ನಾವು ಕ್ಯಾಪ್ಟನ್ ಆಗದೇ ಇರಬಹುದು, ಆದರೆ ವಿ ಶುಡ್ ಬಿ ಎ ಸ್ಟಾಪ್ ಮೆಂಬರ್ ಆಫ್ ದ ಕ್ಯಾಪ್ಟನ್ಸಿ. ನಾಯಕನಾಗದೇ ಇರಬಹುದು, ನಾಯಕನ ಜೊತೆಲಿರ್ತಕ್ಕಂಥ ಸಿಬ್ಬಂದಿ ಆದರೂ ಆಗುವಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ದೇರ್ ಸಮಥಿಂಗ್ ಫಾರ್ ಆಲ್ ಆಫ್ ಅಸ್ ಹಿಯರ್. ಎಲ್ಲರಿಗೂ, ಎವ್ರಿ ಒನ್ ಹ್ಯಾವ್ ದ ಚಾನ್ಸಸ್, ಎವ್ರಿ ಒನ್ ಹ್ಯಾವ್ ದ ಅಪರ್ಚುನಿಟೀಸ್, ಸೊ ವಿ ಶುಡ್ ಯೂಸ್ ಇಟ್. ಎಲ್ಲರಿಗೂ ಒಂದು ಅವಕಾಶವನ್ನು ದೇವರು ದಯಪಾಲಿಸಿದ್ದಾನೆ. ದೇರ್ಸ್ ಬಿಗ್ ವರ್ಕ್ ಟು ಡೂ ಅಂಡ್ ದೇರ್ಸ್ ಲೆಸನ್ ಟು ಡೂ. ಇಲ್ಲಿ ದೊಡ್ಡದ ಕೆಲಸ ಆದರೂ ಅಷ್ಟೇ ಮಹತ್ವದ, ಚಿಕ್ಕ ಕೆಲಸವಾದರೂ ಅಷ್ಟೇ ಮಹತ್ವ. ಎವ್ರಿ ಕರಿಯರ್ಸ್ ಹ್ಯಾವ್ ದೇರ್ ಓನ್ ರೆಸ್ಪೆಕ್ಟ್. ಯಾವುದೇ ಮಹತ್ವದ್ದು ಇಲ್ಲ ಅಂತಕ್ಕಂಥದ್ದು, ಯಾವುದು ಮಹತ್ವದ್ದು ಯಾವುದು ಮಹತ್ವದಿಲ್ಲ ಹಿಂಗಿಲ್ಲ, ಎಲ್ಲನೂ ಮಹತ್ವದ್ದು. ಆಲ್ ಕರಿಯರ್ಸ್ ಹ್ಯಾವ್ ದೇರ್ ಓನ್ ರೆಸ್ಪೆಕ್ಟ್, ಎಲ್ಲಕ್ಕೂ ಗೌರವ ಇದೆ. ಅಂಡ್ ದ ಟಾಸ್ಕ್ ಯು ಮಸ್ಟ್ ಡೂ ಈಸ್ ದ ನಿಯರ್. ಇಫ್ ಯು ಟ್ರೈ ಯುವರ್ ಲೆವೆಲ್ ಬೆಸ್ಟ್, ದ destination will be very near to you. And then last stanza, if you can't be a highway, then just be a train. ಒಂದು ರಾಷ್ಟ್ರೀಯ ಹೆದ್ದಾರಿ ಆಗದೇ ಇರಬಹುದು, ಆದರೆ ಒಂದು ಕಾಲು ದಾರಿಯಾದರೂ ಆಗುವಂತಕ್ಕಂಥದ್ದು. ಇಫ್ ಯು ಕಾಂಟ್ ಬಿ ದ ಸನ್, ಬಿ ಎ ಸ್ಟಾರ್. ಸೂರ್ಯನಾಗದೇ ಇರಬಹುದು, ಒಬ್ಬ ನಕ್ಷತ್ರನಾದರೂ ಆಗುವಂತಕ್ಕಂಥದ್ದು. ಯಾವ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ? In the world, if you are not be a great person, like prime minister, like higher officer, but be a good citizen, ಏನಾದರೂ ಆಗುವ ಸರ್ವೋತ್ತಮ ವ್ಯಕ್ತಿ ಆಗುವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಸೂರ್ಯ ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಆಗದೇ ಇರಬಹುದು, ಚಿಕ್ಕ ವ್ಯಕ್ತಿ ಆದ್ರೆ ಆಗು, ಒಳ್ಳೆ ವ್ಯಕ್ತಿ ಆಗುವ ಸರ್ವೋತ್ತಮ ನಾಗರಿಕನ. ಇಟ್ isn't by size that you win or you fail. You win or you fail means ನಿಮ್ಮ ಗಾತ್ರದ ಮೇಲೆ ನಿಮ್ಮ ವಿಜಯ ಮತ್ತು ಸೋಲು ಅವಲಂಬಿಸಿಲ್ಲ ಅಂತಕ್ಕಂಥದ್ದು ಹೇಳ್ಯಾರ. ಬಿ ದ ಬೆಸ್ಟ್ ಆಫ್ ವಾಟ್ ಎವರ್ ಯು ಆರ್. ನೀವು ಏನೇ ಇರಲಿ, ಹೇಗೆ ಇರಲಿ, ಒಳ್ಳೆಯವರಾಗಿರಿ, ಸರ್ವೋತ್ತಮವಾಗಿರಿ. ಇಫ್ ವಿ ಆರ್ ಲಿವಿಂಗ್ ಇನ್ ದ ವರ್ಲ್ಡ್, ವಿ ಶುಡ್ ಬಿ ಗುಡ್ ಸಿಟಿಜನ್ಸ್, ಗುಡ್ ಮ್ಯಾನ್. ದ ಪ್ರಿನ್ಸಿಪಲ್ ಆಫ್ ಮ್ಯಾನ್, ಮ್ಯಾನ್ ಆಫ್ ಪ್ರಿನ್ಸಿಪಲ್ ವಿ ಶುಡ್ ಬಿ, ವಿ ಶುಡ್ ಲಿವ್ ಇನ್ ದ ಸೊಸೈಟಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಒಂದನೇ ಸ್ಟಾಂಜಾದಲ್ಲಿ ಏನ್ ಹೇಳಿದೆ? ಯು ಕಾಂಟ್ ಬಿ ಎ ಪೈನ್ ಆನ್ ದ ಟಾಪ್ ಆಫ್ ದ ಹಿಲ್ ಮೀನ್ಸ್ ಒಬ್ಬ ದೊಡ್ಡ ವ್ಯಕ್ತಿ ಆಗದೇ ಇರಬಹುದು. ಇಫ್ ವಿ ಆರ್ ನಾಟ್ ಬಿಕಮ್ ಎ ಗ್ರೇಟ್ ಪರ್ಸನ್, ಗ್ರೇಟೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಬಟ್ ವಿ ಶುಡ್ ಬಿಕಮ್ ಎ ಗುಡ್ ಸಿಟಿಜನ್ಸ್. ವಿ ಶುಡ್ ಬಿಕಮ್ ಗುಡ್ ಸಿಟಿಜನ್ಸ್. ಇಟ್ ಈಸ್ ಅ ರಿಕ್ವೆಸ್ಟ್ and it is a policy of the Douglas Moller. So, dear students, we follow the good ways, the proper guidelines of the Moller. So, we will adopt good things in our life. So, we will stop here and I will tell, okay, 1 minute, I will tell some new words meanings. Here scrub is there, ಒಂದು ಚಿಕ್ಕದಾದಂತಹ ಹುಲ್ಲು. ರೀಲ್ ಇಸ್ ದೇರ್, ಒಂದು ಪ್ರವಾಹ, ನೀರಿನ ಪ್ರವಾಹ. ಮಸ್ಕೇಟ್ ಬಾಸ್, ಇದು ಮೀನಿನ ಹೆಸರು. ಕ್ರ್ಯೂ ಅಂದ್ರೆ ಅಲ್ಲಿರ್ತಕ್ಕಂತಹ ಹಡಗಿನಲ್ಲಿರ್ತಕ್ಕಂತಹ ಸಿಬ್ಬಂದಿ. ಲೆಸ್ಸರ್ ಅಂದ್ರೆ ಮಹತ್ವ ಇರಲಾರ್ದಂಥದ್ದು. ಇನ್ನ ಟ್ರೇಲ್ ಅಂದ್ರೆ ಒಂದು ಕಾಲು ದಾರಿ, ಒಂದು ಸಣ್ಣದಾದಂತಹ ದಾರಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಕವಿ ವ್ಯಕ್ತಪಡಿಸಿದ್ದಾರೆ. ಹಾಗೂ ಇಲ್ಲಿ so we will stop here, and one request I will do to my dear friends. So if you like our videos, you subscribe it and press the bell icon, and it will help us to upload our future videos. Thank you very much.